ಸ್ವಾಮಿ ಶಿಲ್ಬೆ ಮೇಲೆ ನುಡಿದಂಥ 6ನೇ ಮಾತನ್ನು ನಾವು ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡಿಕೊಳ್ಳುವುದಾದರೆ, ತೀರಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು, ಇಲ್ಲಿಯವರೆಗೂ ಯೇಸು ಸ್ವಾಮಿ ನಮಗಾಗಿ ಶಿಲ್ಬೆ ಮೇಲೆ ಅನುಭವಿಸಿದಂಥ ಒಂದೊಂದು ಯಾತನೆಗಳಿಗೂ ಅರ್ಥಪೂರ್ವಕವಾದಂಥ ಒಂದು ಮಾತು ಏನೆಂದರೆ ತೀರಿತು. ಹೌದು, ಇಲ್ಲಿಯವರೆಗೂ ಸೈತಾನ ನಮ್ಮ ಮೇಲೆ ಹೊರಿಸಿದಂಥ ಎಲ್ಲ ಪಾಪಗಳು, ಎಲ್ಲ ದೋಷ ಅಪರಾಧಗಳು ಎಲ್ಲದಿಂದಲೂ ಕೂಡ ಯೇಸು ಸ್ವಾಮಿ ನಮಗೆ ಬಿಡಿಸಿ ನಮ್ಮ ಮೇಲೆ ಇದ್ದಂಥ ಎಲ್ಲ ಶಾಪಗಳನ್ನು ದೇವರು ಮುರಿದು ಹಾಕಿ ಶಿಲುಬೆ ಮೇಲೆ ಆತನು ಸೈತಾನನ ತಲೆಯನ್ನು ಜಜ್ಜಿ ಹಾಕಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಇವತ್ತು ದಾಸತ್ವದಿಂದ ಬಿಡಿಸಿ ನಮ್ಮನ್ನು ಸ್ವತಂತ್ರರಾಗಿ ಮಾರ್ಪಡಿಸಿ ಇವತ್ತು ದೇವರು ನಮಗಿದ್ದಂಥ ಎಲ್ಲವನ್ನು ಕೂಡ ಮುಗಿಸಿ ಇವತ್ತು ನಮ್ಮನ್ನು ಇವತ್ತು ಫ್ರೀಡಮ್ ಆಗಿ ಮಾರ್ಪಡಿಸಿದ್ದಾನೆ. ಇವತ್ತು ನಾವು ಸ್ವತಂತ್ರರಾಗಿರ್ಬೇಕೆಂಬುದಾಗಿ ಹೇಳಿ ಆತನು ಶಿಲುಬೆ ಮೇಲೆ ಆತನು ಎಲ್ಲ ವೇದನೆ ಬಾಧೆಗಳನ್ನು ಅನುಭವಿಸಿ ಇವತ್ತು ನಮ್ಮನ್ನು ಇವತ್ತು ಬಿಡುಗಡೆ ಮಾಡಿದ್ದಾನೆ. ಸೈತಾನ ಇಲ್ಲಿಯವರೆಗೂ ನಮ್ಮನ್ನು ದಾಸತ್ವದಲ್ಲಿ ಹಿಡಿದುಕೊಂಡಿದ್ದನು, ನಮ್ಮ ಮೇಲೆ ಇವತ್ತು ಶಾಪದ ಅಧಿಕಾರವನ್ನು ಹಿಡಿದುಕೊಂಡು ನಮ್ಮನ್ನು ಗುಲಾಮನಾಗಿ ಮಾಡುತ್ತಾ ಇದ್ದ. ಆದರೆ ಯೇಸು ಸ್ವಾಮಿ ಅದನ್ನು ಮುಗಿಸಿ ಎಲ್ಲವನ್ನು ಕೂಡ ಅದನ್ನು ಮುಗಿಸಿ ಆತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಯೇಸು ಸ್ವಾಮಿ 6ನೇ ಮಾತಾಗಿ ತೀರಿತು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇಲ್ಲಿಯವರೆಗೂ ನೀವು ಯಾವ ಶಾಪದಲ್ಲಿದ್ದೀರಾ, ಯಾವ ವ್ಯಾಧಿಯಲ್ಲಿದ್ದೀರಾ, ಇವತ್ತು ಪರಂಪರೆಯಾಗಿ ನೀವು ಶಾಪದಿಂದ ಇವತ್ತು ವ್ಯಾಧಿಗಳಿಂದ ಇವತ್ತು ಕುಟುಂಬವಾಗಿ ಅನುಭವಿಸುತ್ತಾ ಇದ್ದೀರಾ. ನಿಮ್ಮೆಲ್ಲ ವ್ಯಾಧಿಗಳಿಗಾಗಿ, ನಿಮ್ಮ ಶಾಪಗಳಿಗಾಗಿ, ಇವತ್ತು ನಿಮ್ಮ ಎಲ್ಲ ಬಂಧನತನಗಳಿಗಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಎಲ್ಲವನ್ನು ಕೂಡ ಮಾಡಿ ಆತನು ಮುಗಿಸಿ ಆತನು ಜಯವನ್ನು ಕಂಡಿದ್ದಾನೆ. ಇವತ್ತು ನಿನ್ನ ಪರವಾಗಿ ಆತನು ಎಲ್ಲವನ್ನು ಮಾಡಿ ಮುಗಿಸಿ ನಿನಗೆ ಜಯವನ್ನು ಕೊಟ್ಟಿದ್ದಾನೆ. ಇವತ್ತು ನೀನು ಸ್ವತಂತ್ರರಾಗಿದ್ದೀಯಾ. ಇವತ್ತು ಯಾವ ಶಾಪದ ಕಟ್ಟು ನಿನ್ನ ಮೇಲೆ ಇಲ್ಲ, ಸೈತಾನ ಯಾವ ನಗುವನ್ನು ನಿನ್ನ ಮೇಲೆ ಹೊರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆತನು ಎಲ್ಲವನ್ನು ಕೂಡ ನಮಗಾಗಿ ಶಿಲ್ಬೆ ಮೇಲೆ ಹೊತ್ತುಕೊಂಡು ಆತನು ಮುಗಿಸಿದ್ದಾನೆ. ಇದನ್ನು ನಾವು ನಂಬಿಕೆಯಿಂದ ಹರಕೆ ಮಾಡಿ ನಾವು ಯೇಸು ಸ್ವಾಮಿಗೆ ಕೃತಜ್ಞತೆಯನ್ನು ಹೇಳಿ ಈ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ನಾವು ಪಡೆದುಕೊಳ್ಳೋಣ. ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು.